ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಯೆರೆಮೀಯನು ಬರೆದ ಗ್ರಂಥ 17ನೇ ಅಧ್ಯಾಯ 10ನೇ ವಚನ. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ಪ್ರಿಯರೇ, ಈ ವಾಕ್ಯವನ್ನು ಯೆರೆಮೀಯನು ಬರೆಯುವಾಗ ಇಸ್ರಾಯೇಲರು ಅನೇಕ ತಪ್ಪುಗಳನ್ನ ಮಾಡಿ ದೇವರಿಂದ ದೂರವಾಗಿದ್ದರು. ಅವರು ಮನುಷ್ಯರ ಭುಜಬಲ, ಕುದುರೆಗಳ ಶಕ್ತಿಯಲ್ಲಿ ಭರವಸೆ ಬಿಡುತ್ತಿದ್ದರು. ದೇವರನ್ನು ತೊರೆದು ಮನಸ್ಸು ಬಂದಂತೆ ಜೀವಿಸುತ್ತಿದ್ದರು. ಇಂಥವರಿಗೆ ಯಾವ ನಿರೀಕ್ಷೆ ಇಲ್ಲದಿದ್ದರೂ ಯೆರೆಮೀಯನು ದೇವರ ಮಹಿಮಾ ಸಿಂಹಾಸನದ ಕಡೆಗೆ ನಿರೀಕ್ಷೆ ಇಟ್ಟು ಈ ಮಾತನ್ನ ಪ್ರವಾದಿಸಿದ್ದಾನೆ. ಈ ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ನುಡಿದ ಮಾತಿನಲ್ಲಿ ನೆರವೇರಿದೆ. ಯೋಹಾನ 7ನೇ ಅಧ್ಯಾಯ 37ರಿಂದ 38ನೇ ವಚನ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವಕರವಾದ ನೀರಿನ ಹೊಳೆಯು ಪವಿತ್ರಾತ್ಮ ವರವಾಗಿದೆ ಎಂದು ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯನ್ನು ನಂಬುವಾಗ ತಂದೆಯಾದ ದೇವರನ್ನು ನಂಬಿದಂತೆ. ಯೇಸು ಸ್ವಾಮಿಯನ್ನ ನೋಡಿದವರು ತಂದೆಯಾದ ದೇವರನ್ನು ನೋಡಿದಂತೆ. ಯೇಸು ಸ್ವಾಮಿಯನ್ನ ನಂಬುವಾಗ ಪವಿತ್ರಾತ್ಮ ವರವು ನಾವು ಹೊಂದುವವರಾಗಿದ್ದೇವೆ. ಹಾಗಾದರೆ ನಿಮ್ಮ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲಾಗುವುದು. ಈ ವಾಕ್ಯ ಯೆರೆಮೀಯನು ಬರೆದಿರುವಾಗ, ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು ಅನ್ನುವಾಗ ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಹಾಗಾದರೆ ಇಸ್ರಾಯೇಲ್ ಜನರು ದೇವರನ್ನು ತೊರೆದಾಗ ಆತನು ಕೊಡುವಂತ ಜೀವಜಲದ ಬುಗ್ಗೆ, ಯೇಸು ಕ್ರಿಸ್ತನಿಂದ ಸಿಗುವಂತ ಆ ಒಂದು ಜೀವಜಲದ ಬುಗ್ಗೆ ತೊರೆದವರಾಗಿದ್ದಾರೆ. ಈಗಲೂ ಕೂಡ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೋಸ್ಕರ ಈ ವಾಕ್ಯಗಳನ್ನ ಇಟ್ಟಿರುವಾಗ ನಮ್ಮಲ್ಲಿ ಅನೇಕರು ಈ ಜೀವಜಲದ ಬುಗ್ಗೆಯ ವಿಷಯದಲ್ಲಿ ತುಂಬಾ ಅಲಕ್ಷ್ಯ ಮಾಡುವವರಾಗಿದ್ದೇವೆ. ದೇವರ ವಾಕ್ಯವನ್ನ ನಂಬದವರಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದವರಾಗಿ ಬದುಕುವವರಾಗಿದ್ದೇವೆ. ಹಾಗಾದರೆ ಅಂಥವರ ಹೆಸರುಗಳು ಧೂಳಿನಲ್ಲಿ ಬರೆಯಲ್ಪಡುತ್ತದೆ ಎಂಬುದಾಗಿ ಯೆರೆಮೀಯ 17:10ನೇ ವಚನದಲ್ಲಿ ನೋಡುತ್ತೇವೆ. ಹಾಗಾದರೆ ನನ್ನ ಪ್ರಿಯರೇ, ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಹಾಗಾದರೆ ಪ್ರಕಟಣೆ 20:12ನೇ ವಚನದಲ್ಲಿ ನಾವು ನೋಡುವಾಗ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲೇ ಬರೆಯಲಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನ ತೊರೆದರೆ, ಯೇಸು ಕ್ರಿಸ್ತನನ್ನ ತೊರೆದರೆ ಅದರಿಂದ ನಮಗೆ ಜೀವ ಜಲ ಸಿಗದೇ ಇರಬಹುದು. ಇವತ್ತೇ ನಾವು ನಮ್ಮ ಜೀವಿತಗಳನ್ನ ಆತನಿಗೆ ಒಪ್ಪಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಸುಂದರ ಸಮಯಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಈ ವಾಗ್ದಾನಗಳಿಗಾಗಿ ಸ್ತೋತ್ರ, ಈ ಮಾತಿಗಾಗಿ ಸ್ತೋತ್ರ. ಇದರಿಂದ ನಾವು ಬಲ ಹೊಂದಿ ಜೀವಜಲದ ಬುಗ್ಗಿಯನ್ನ ನಾವು ಹೊಂದುವವರಾಗಿ ನಮ್ಮಲ್ಲಿ ನಂಬಿಕೆಯನ್ನ ಹುಟ್ಟಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.